ನಮ್ಮ ಜೀವನ ಆದರೂ ನಾವು ಅಂದುಕೊಂಡಂತೆ ನಮ್ಮ ಜೀವನ ಯಾವತ್ತೂ ನಡೆಯಲು ಸಾಧ್ಯವಿಲ್ಲ. ನಮಗೆ ಎಲ್ಲದನ್ನು ನೋಡಿದಾಗ ಎಲ್ಲದೂ ಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ನಮ್ಮ ಹತ್ರ ಹಣ ಇರಲ್ಲ. ಕೊಡ್ಸೋರು ಯಾರಿರಲ್ಲ. ಕೊಡ್ಸೋರಿದ್ದರೂ ಅವರು ಕೊಡಲ್ಲ ಹಣ. ಹೀಗಾಗಿ ನಾವು ಏನು ಮಾಡ್ತೇವೆ ಅಂದರೆ ಜೀವನದಲ್ಲಿ ತುಂಬ ಡಿಪ್ರೆಷನ್ಗೆ ಹೋಗ್ತೇವೆ. ನನ್ನನ್ನು ಯಾರೂ ಕೇರ್ ಮಾಡ್ತಿಲ್ಲ, ನನ್ನನ್ನು ಯಾರೂ ಪ್ರೀತಿ ಮಾಡ್ತಿಲ್ಲ, ನಾನು ಯಾರಿಗೋಸ್ಕರ ಬದುಕಲಿ, ನನಗೋಸ್ಕರ ಯಾರಿದ್ದಾರೆ, ಆ ರೀತಿ ಥಿಂಕ್ ಮಾಡ್ತಾ ಹೋಗ್ತೀರಾ. ಬಟ್ ನೀವೇನು ಮಾಡಬೇಕಂದ್ರೆ ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮನ್ನು ನೀವು ಖುಷಿಯಾಗಿಟ್ಕೊಳ್ಳಿಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಖುಷಿಯಾಗಿಟ್ಕೊಳ್ಳಿ. ಹಣ ಇದ್ರೇ ಖುಷಿ ಇರುತ್ತಾ? ಇಲ್ಲ. ಹಣ ಇಲ್ಲಾಂದರೆ ಖುಷಿ ಇರುತ್ತಾ? ಇಲ್ಲ. ಎಲ್ಲ ಬ್ಯಾಲೆನ್ಸ್ಡ್ ಆಗಿದ್ದರೆ ಮಾತ್ರ ನಿಮ್ಮ ಜೀವನ ಕೂಡ ಖುಷಿಯಾಗಿರುತ್ತೆ. ಸ್ವಲ್ಪ ಹಣದಲ್ಲಿ ಕೂಡ ನಾವು ಖುಷಿಯಾಗಿರ್ಬೋದು. ಹೇಗೆ ಅಂದರೆ ನಾವು ನಮ್ಮ ಆಸೆಗಳನ್ನು ಕಡಿಮೆ ಮಾಡಿಕೊಳ್ಬೇಕು. ನಮ್ಮ ಆಸೆಗಳನ್ನು ನಾವು ಕಡಿಮೆ ಮಾಡಿಕೊಂಡ್ರೆ ನಾವು ಸ್ವಲ್ಪ ಹಣ ಇದ್ದರೂ ಖುಷಿಯಾಗಿರ್ಬೋದು ಅಲ್ವಾ. ಸೊ ಯಾರೂ ಟೆನ್ಷನ್ ಮಾಡಬೇಡಿ, ಯಾರೂ ಡಿಪ್ರೆಷನ್ಗೆ ಹೋಗಬೇಡಿ. ನಮ್ಮ ಹತ್ರ ಹಣ ಇಲ್ಲ, ನಮ್ಮನ್ನು ಯಾರೂ ಕೇರ್ ಮಾಡಲ್ಲ, ನಮ್ಮನ್ನು ಯಾರೂ ಪ್ರೀತಿಸಲ್ಲ, ಯಾರೂ ಮಾಡಲಿಕ್ಕೆ ಹೋಗಬೇಡಿ. ನಿಮಗೇನಾದರೂ ಒಂದು ಸ್ಕಿಲ್ ಇತ್ತು ಅಂದರೆ ಅದರ ಬಗ್ಗೆ ಸ್ವಲ್ಪ ಕಲೀರಿ. ಅದನ್ನು ನಿಮಗೆ ಯಾವುದ್ರಲ್ಲಾದರೂ ಇಂಟ್ರೆಸ್ಟ್ ಇತ್ತು ಅಂದರೆ ನೀವು ಅದರ ಬಗ್ಗೆ ಕಲೀರಿ. ಅದರಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡಿ ಪರ್ ಡೇ ಒಂದು 2 to 3 hours. ಆಗ ನಿಮಗೆ ಒಂದು ದಿನ ಚೇಂಜಸ್ ಆದಾಗೆ ಕಾಣುತ್ತೆ. ಇಲ್ಲಾಂದರೆ ಏನಾಗುತ್ತೆ, ದಿನ ಬೆಳಿಗ್ಗೆ ಎದ್ದು ನಮಗೆ ಅದೇ ಟೆನ್ಷನ್. ನಮ್ಮ ಹತ್ರ ಹಣ ಇಲ್ಲ, ಅವರದು ತಗೊಂಡ್ರು ಇವರಿದು ತಗೊಂಡ್ರು, ನಮಗೇನಿಲ್ಲ, ನಮ್ಮ ಮನೆಯವರು ಕೊಡಲ್ಲ, ಅವ್ರ ಮನೆಯವರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಅವರನ್ನು, ನಮ್ಮದು ಒಂದು ಬದುಕ. ಯಾವತ್ತೂ ನಾವು ನಮ್ಮನ್ನೇ ನಮ್ಮದು ಒಂದು ಬದುಕ ಅಂತ ಹೇಳ್ತಾ ಹೋದರೆ ಅದೇನಾಗುತ್ತೆ, ಅದೇ ನಮ್ಮ ತಲೆಗೆ ಕೂತ್ಕೊಂಡು ಬಿಡುತ್ತೆ. ಅಂದರೆ ನಮ್ಮದು ಲೈಫೇ ಚೆನ್ನಾಗಿಲ್ಲ. ಆಗೇನಾಗುತ್ತೆ, ನಾವು ಸ್ವಲ್ಪ ಚಿಕ್ಕ ಖುಷಿ ಬಂದರೂ ನಮಗೆ ಆ ಖುಷಿಯನ್ನು ಏನು ಹೇಳ್ತೇವೆ, ಅದು ಸೆಲೆಬ್ರೇಟ್ ಮಾಡಲಿಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ನಮ್ಮ ಮೈಂಡಲ್ಲಿರುತ್ತೆ, ಇಲ್ಲ ನಮಗೇನಿಲ್ಲ, ನಮ್ಗೆ ಯಾರಿಲ್ಲ ಅಂತ. ಸೊ ಹಾಗಾಗಿ ಸಿಗುವ ಟೈಮಲ್ಲಿ ಖುಷಿಯಾಗಿರಿ. ಹೇಗೆ ಆಗಿ ಇರಲಿಕ್ಕೆ ನಿಮಗೆ ಆಗುತ್ತೋ ಚಿಕ್ಕದ್ರಲ್ಲಿ ಸ್ವಲ್ಪದ್ರಲ್ಲಿ ಖುಷಿಯಾಗಿರಿ. ಬೇರೆಯವರನ್ನು ನೋಡಿ ಹೊಟ್ಟೆ ಕಿಚ್ಚಾಗಲಿ ಅಥವಾ ಬೇಜಾರಾಗಲಿ ಮಾಡ್ಕೊಳ್ಬೇಡಿ. ಯಾಕಂದರೆ ಅವರವರ ಲೈಫ್, ಅವರವರ ಕಷ್ಟ ಅವರವರಿಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಯಾವಾಗಲೂ ಹ್ಯಾಪಿಯಾಗಿರಿ. ಥ್ಯಾಂಕ್ ಯು. ಬಾಯ್.